ಅಥವಾ ನಮ್ಮ ಬಳಿ ಕ್ಷಮೆಯಾಚಿಸಲು ಬರುತ್ತಿರುವನೋ ತಿಳಿದು ನೋಡೋಣ. ನಿಮಗೆ ಮಂಗಳವಾರ. ಅಲ್ಲ, ನಿಮ್ಮನ್ನು ಗೋರಾರಣ್ಯದಲ್ಲಿ ನಿಮ್ಮನ್ನು ಹುಡುಕಲು ತುಂಬಾ ಅಲೆದಾಡಿದೆ. ಕೊನೆಗೂ ನಿಮ್ಮ ದರ್ಶನವಾಯಿತು. ಅದೇ ನಮ್ಮ ಸೌಭಾಗ್ಯ. ಭರತ ಶತ್ರುಘ್ನರೇ, ನೀವು ಮಾವನ ಮನೆಯಿಂದ ಯಾವಾಗ ಬಂದಿರಿ? ಅದು ಅಲ್ಲದೆ ನಾವು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆವು. ಅಯೋಧ್ಯೆಯನ್ನು ಬಿಟ್ಟು ಬಂದ ನಮಗೆ ಅಲ್ಲಿನ ಸಂಗತಿಗಳೇ ತಿಳಿದು ಬರುತ್ತಿಲ್ಲ. ಹೇಳಿ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇವೆ. ನಮಗೆ ಅಕ್ಷರಾಭ್ಯಾಸ ಮಾಡಿಸಿದ ಸಪ್ತರ್ಷಿಗಳಲ್ಲೇ ಶ್ರೇಷ್ಠರಾದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಪತಿಯ ಎದುರಿನಲ್ಲಿ ಕಣ್ಣೀರಿಡುತ್ತಾ ಒಂದು ಮಾತನ್ನು ಆಡದೆ ನಮ್ಮನ್ನು ಬೀಳ್ಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ? ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿಯೂ ನಮ್ಮನ್ನು ಕಳುಹಿಸಿಕೊಟ್ಟ ನನ್ನ ತಾಯಿ ಸುಮಿತ್ರಾದೇವಿಯು ಕ್ಷೇಮದಲ್ಲಿ. ಇಲ್ಲಿ ಅರ್ಥ ಮಾಡ್ಕೋ, ನೀನು ಕಾಡು ಬಂದು ನಿನ್ನ ತಮ್ಮದಿರು ಬಂದರು ಅವಾಗ ಎಷ್ಟು ಖುಷಿ ಇರ್ತದೆ. ಆ ಕಣ್ಣಿಂಗ್ ಅಂದ್ರೆ ನೀನು ಮಿರರ್ ಹತ್ರ ನಿಂತ್ಕೊಂಡು ನೋಡ್ಕೋ ಅಂತ ಹೇಳಿದೆ. ನೀನು ಖುಷಿಯಾಗಿದೆ. ನೀನು ನಿನ್ನ ರಾಜ್ಯದ ವಿಷಯನ ತಿಳ್ಕೋಬೇಕು. ನೀನೊಬ್ಬ ನೋಡಿ, ಇವನೊಬ್ಬ ಆ ಕಣ್ಣು ಹಿಂಗೆ. ಆಮೇಲೆ ನನ್ನ ನೋಡಕ್ ಬರ್ತಾನೆ, ಮಾತು ಮುಂಚೆ ನನ್ನ ನೋಡಕ್ ಬರ್ತಾನೆ. ನಾನೇನಾರ ಇನ್ನೂ ಒಳ್ಳೆ ಕಲರ್ ಇದ್ದಿದ್ದೀನಿ ಎಷ್ಟು ಸಾರಿ ನೋಡೋದು. ಖುಷಿಯಾಗಿ ಮಾತಾಡು, ವಾಯ್ಸ್ ಕೊಟ್ಟು ಮಾತಾಡು. ನವಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿಯೂ ನನ್ನನ್ನು ಕಳುಹಿಸಿಕೊಟ್ಟ ನನ್ನ ತಾಯಿ ಕೌಸಲ್ಯಾದೇವಿಯು ಕ್ಷೇಮದಂತಿರುವಳೆ. ಹೇಳು ಬರ್ತಾ, ಹೇಳು. ಭರತ ಶತ್ರುಘ್ನರೇ, ನಿಮಗೆ ಪಟ್ಟವನ್ನು ಕಟ್ಟಿಸಿ ಅಣ್ಣನಾದ ಶ್ರೀರಾಮಚಂದ್ರನಿಗೆ ವನವಾಸವನ್ನು ವಿಧಿಸಿದ ಶ್ರೇಷ್ಠಳಾದ ನಿನ್ನ ತಾಯಿ ನಮ್ಮ ಚಿಕ್ಕಮ್ಮ ಕೈಕಾ ಮಾತೆಯ ಕ್ಷೇಮವೇ? ಅಲ್ಲೇನು ಹೇಳಬೇಕು, ಪಟ್ಟವನ್ನು ಕಟ್ಟಿಸಿ ಅಣ್ಣನಿಗೆ ಶ್ರೀರಾಮಚಂದ್ರನಿಗೆ ವನವಾಸ ಕಳಿಸಿದ ನಿನ್ನ ತಾಯಿಯೂ ಕ್ಷೇಮವೇ. ವ್ಯಂಗ್ಯ ಅದು ಅವ್ನು ಕೇಳಿರಲ್ಲ, ನೀನು ವ್ಯಂಗ್ಯೋ ಕೇಳ್ತೀಯ ಅವನಿಗೆ. ಭರತ ಶತ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥನಾಮವನ್ನು ಪಡೆದು ದೇವಾಸುರರ ಯುದ್ಧದಲ್ಲಿ ದಶ ದಿಕ್ಕುಗಳಲ್ಲಿ ಒಬ್ಬನೇತಿಕರಾಗಿ ಹೋರಾಡಿ ಯುದ್ಧ ಮಾಡಿ ಯುದ್ಧದಲ್ಲಿ ವಿಜಯವನ್ನು ಹೊಂದಿ ದೇವಾನು ದೇವತೆಗಳಿಂದ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ಜನಕನು ಕ್ಷೇಮವೇ? ಕ್ಷೇಮಕ್ಕೂ ಅಂತ್ಯವಾಯಿತು. ಭರತ, ಅಂದರೆ ನೀನು ಏನು ಹೇಳುತ್ತಿರುವೆ? ಜನಕನ ಬಿಡಿಸಿ ಹೇಳಬಾರದೆ, ಅದು ಒಂದು ಸೇರಿಸ್ಕೊಳ್ಳಿ. ನೀನು ಏನು ಹೇಳುತ್ತಿರುವೆ? ಬಿಡಿಸಿ ಹೇಳಬಾರದೆ ಅಲ್ಲ. ಇನ್ನೆಲ್ಲಿಯೇ ಜನಕ ತಾವು ವನವಾಸಕ್ಕೆ ಹೊರಟ ಕೂಡಲೇ ಅದೇ ನೋವಿನಲ್ಲಿ ಜನಕನು ಸ್ವರ್ಗಸ್ಥರಾದರಲ್ಲ. ಜನಕ, ಕಣಿಗೂ ನಗಳಿ ಸ್ವರ್ಗಸ್ಥರಾದಿರ. ತಂದೆ, ಸ್ವರ್ಗದಲ್ಲಿರುವ ತಮಗೆ ಇಲ್ಲಿಂದಲೇ ವಂದಿಸುವೆ. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ನಮ್ಮನ್ನು ಅಗಲಿದಿರ ಜನಕ. ನಿಮ್ಮ ಅಂತಿಮ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆ ಮಾಡುವ ಭಾಗ್ಯ ನಮ್ಮ ಹಣೆಯಲ್ಲಿ ಬರೆಯಲಿಲ್ಲವೇ?
ಅಯ್ಯೋ ಭರತ, ನೀನೇ ಪುಣ್ಯಶಾಲಿ. ಜನಕನ ಅಲ್ಲಿ ಅಯ್ಯೋ ಅಯ್ಯೋ ಏನು ಬೇಡ, ದೊರೆಯಲಿಲ್ಲವೇ ಭರತ ಶತ್ರು, ನೀವೇ ಪುಣ್ಯಶಾಲಿ. ಭರತ, ಶತ್ರುಘ್ನ, ನೀವೇ ಪುಣ್ಯಶಾಲಿ. ಜನಕನ ಅಂತಿಮ ಕಾಲದಲ್ಲಿ ಅವರ ಸ್ನೇಹದಲ್ಲಿದ್ದು ಅವರ ಸೇವೆ ಮಾಡಿ. ಅಣ್ಣ, ಆ ಭಾಗ್ಯವು ನಮಗೂ ಇಲ್ಲವಾಯಿತಲ್ಲ. ಅಣ್ಣ ಆ ಭಾಗ್ಯವು ನಮಗೂ ನೋವು ತಿಂದು ತಗೋಬೇಕು. ಅಣ್ಣ, ಆ ಭಾಗ್ಯವು ನಮಗೂ ಇಲ್ಲವಾಯಿತಣ್ಣ. ಜನಕನ ಮರಣ ಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿರಲಿಲ್ಲ. ಭರತ, ಜನಕ ಮರಣ ಕಾಲದಲ್ಲಿ ನೀವು ಸಹ ಅವರ ಸನಿಹದಲ್ಲಿರಲಿಲ್ಲವೇನು? ಜನಕ, ನಿಮ್ಮ ಅವಸಾನ ಕಾಲದಲ್ಲಿ ನಾವಾರು ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡದಿದ್ದಂತಾಯಿತೆ. ಅಯ್ಯೋ, ನಾವೆಂತಹ ನಿರ್ಭಾಗ್ಯಶಾಲಿಗಳು. ಭರತ, ಕಳೆದು ಹೋದದ್ದರ ಬಗ್ಗೆ ಚಿಂತಿಸಿ ಬನ್ನಿ. ನೀನು ಗ್ಯಾಪ್ ಆಯ್ತದೆ, ಗ್ಯಾಪ್ಗಳು ಮಾಡಬೇಡ್ರಿ. ಭರತ, ಕಳೆದು ಹೋದದ್ದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಅಲ್ಲಿ ಒಂದೇ ಸರಿ ಸಾಕು. ಭರತ, ಕಳೆದು ಹೋದುದು ಚಿಂತಿಸಿ ಫಲವಿಲ್ಲ. ಭರತ, ಕಳೆದು ಹೋದದ್ದರ ಬಗ್ಗೆ ಚಿಂತಿಸಿ ಫಲವಿಲ್ಲ. ಹೋಗು, ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ನಿನ್ನ ತಾಯಿ ಆಜ್ಞೆಯ ಪ್ರಕಾರ ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು. ಏನು ಹೇಳಿದ್ದೀರಿ ಅಣ್ಣ? ಏನು ಹೇಳಿದ್ದೀರಿ? ಸಾಧ್ಯವಿಲ್ಲ. ನೀವಿಲ್ಲದ ಅಯೋಧ್ಯೆಯಲ್ಲಿ ನಾವು ಸಹ ಇರಲಾರೆ. ತಾವು ದಯಮಾಡಿ ಅರಮನೆಗೆ ಬಂದು ಪಟ್ಟಾಭಿಷಿಕ್ತರಾಗಿ ನಮಗೆ ಆನಂದವನ್ನುಂಟು ಮಾಡಿ. ಬನ್ನಿ ಹೋಗೋಣ. ಭರತ, ಮಾತೆಯವರ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ. ನನ್ನ ವನವಾಸದ ಅವಧಿಯು ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಅದೂ ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗಿದೆ. ನಾನಾಗಿ ಸಿಂಹಾಸನವನ್ನು ಬಿಟ್ಟುಕೊಡುತ್ತಿರುವಾಗ ಇನ್ನೆಲ್ಲಿಯೇ ದತ್ತಾಪಹಾರ ದೋಷವನ್ನು? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಗ್ರಜ, ಭರತನ ಆಸೆಯಂತೆ ಹೇಳಿದು ಅವನಿಗೂ ಸಂತೋಷ ಉಂಟು ಮಾಡಲು. ವಹಿಸ್ಕೊಳ್ಬೇಕು. ಹೇಳಿ, ಅಗ್ರಜ, ಮಾತಾಡ. ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಳ್ತೀರಾ? ಅದೇನು ಹೇಳು ಭರತ, ನಡೆಸಿಕೊಡುತ್ತೇನೆ. ಅಣ್ಣ, ನೀವಿಲ್ಲದ ಅರಮನೆಯಲ್ಲಿ ನಾವು ಸಹ ಇರಲಾರೆ. ಆದ್ದರಿಂದ ತಾವು ದಯಮಾಡಿ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿ ನಾನು ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ಕೇವಲ ನೆಪ ಮಾತ್ರಕ್ಕೆ ರಾಜ್ಯವನ್ನಾಳುತ್ತೇನೆ. ತಮ್ಮ ವನವಾಸ ಮುಗಿದ ಮರುದಿನವೇ ನೀವು ನನಗೆ ದರ್ಶನವನ್ನು ನೀಡಬೇಕು. ಇಲ್ಲವಾದಲ್ಲಿ ನಾನು ಅಗ್ನಿಪ್ರವೇಶ ಮಾಡುತ್ತೇನೆ. ಭರತ, ಈ ಮಾತು ನಿಮ್ಮ ಪಾದದಾನಿಗೂ ಸತ್ಯವನ್ನ. ಭರತ, ಹಾಗೆ ನುಡಿಯಬೇಡ. ತೆಗೆದುಕೋ ಪಾದಕೆಗಳನ್ನು. ಕ್ಷಮಿಸು. ಭರತನ ವಿಚಾರದಲ್ಲಿ ನಾನು ತಪ್ಪು ತಿಳಿದಿದ್ದೇನೆ. ಮಾತಾಡ್ಬೇಕು. ಯಾಕೆ ಒಂದೊಂದ್ಸರಿ ಹಂಗಾಯ್ತೀಯಾ? ಅಗ್ರಜ, ನನ್ನನ್ನು ಕ್ಷಮಿಸು. ಭರತನ ವಿಚಾರದಲ್ಲಿ ನಾನು ತಪ್ಪು ತಿಳಿದಿದ್ದೆ. ಲಕ್ಷ್ಮಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಪದೇ ಪದೇ ಬಂದು ನಮ್ಮನ್ನು ಕಾಡುವರು. ಆದ್ದರಿಂದ ನಮ್ಮ ಮುಂದಿನ ಪ್ರಯಾಣವನ್ನು ದಂಡಕಾರಣ್ಯದ ಕಡೆಗೆ ನಡೆಸು. ಆಗಲಿ ಅಗ್ರಜ, ನಡೆಯುವ ನೋಡಿದೆಯಾ ಈ ಪ್ರಕೃತಿ ಸೌಂದರ್ಯವನ್ನು? ಎಷ್ಟು ಮನೋಹರವಾಗಿದೆ. ಆದರೆ ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪಗಳಿಂದಲೂ ಮೃಷ್ಟಾನ್ನ ಭೋಜನವನ್ನು ಸವಿಯುತ್ತಾ ದಾಸಿಯರಿಂದ ಸೇವೆ ಮಾಡಿಸಿಕೊಂಡು ಆನಂದದಿಂದಿದ್ದ ನಿನ್ನನ್ನು ಈ ಕಾಡಿಗೆ ಕರೆತಂದನಲ್ಲ ಎಂಬುದೇ ನನಗೆ ತಿಳಿಸಿದೆ. ಇದೇನು ಸ್ವಾಮಿ ಹೀಗೆ ಹೇಳುತ್ತಿದ್ದೀರಿ? ಮುತ್ತು ರತ್ನಗಳನ್ನು ಬಯಸಿದರೆ ಗಂಧ ಪುಷ್ಪಗಳಿಗೇನು ಕೊರತೆ ಇಲ್ಲ. ಅಂತಹ ಪ್ರಕೃತಿ ಮಡಿಲ ತೀರವೇ ಈ ಪಂಚವಟಿ. ಹೀಗಿರುವಾಗ ನನಗಿನ್ನೇನು ಬೇಕಾಗಿದೆ ಸ್ವಾಮಿ? ನಿಜ ಸೀತಾ, ನಿಜ. ನಿನ್ನ ಮಾತು ಸತ್ಯ. 14 ವರ್ಷ ವನವಾಸವನ್ನು ಈ ಕಾನನದಲ್ಲಿಯೇ ಆನಂದದಿಂದ ಕಳೆಯಬಹುದು. ಅದೂ ಅಲ್ಲದೆ ನನ್ನ ಆಜ್ಞೆಯ ಪ್ರಕಾರ ಈ
ಈ ಪರ್ಣಕುಟೀರವನ್ನು ಅದೆಷ್ಟು ಚಮತ್ಕಾರವಾಗಿ ಲಕ್ಷ್ಮಣನಿಗೆ ನಿರ್ಮಿಸಿದೆ. ಸರಿ, ಅಲ್ಲಿ ಇನ್ನೊಂದು ಸೇರಿಸಿ, ಎಷ್ಟು ಚಾರವಾಗಿ, ಎಷ್ಟು ಸುಂದರವಾಗಿ. ಅದೂ ಅಲ್ಲದೆ ನನ್ನ ಆಜ್ಞೆಯ ಪ್ರಕಾರ ಲಕ್ಷ್ಮಣನು ಈ ಪರ್ಣಕುಟೀರವನ್ನು ಎಷ್ಟು ಚಮತ್ಕಾರವಾಗಿ ಸುಂದರವಾಗಿ ನಿರ್ಮಿಸಿದ. ಹೌದು ಸ್ವಾಮಿ. ಸರಿ, ಬಲಗರಳು ಹೋದ ಲಕ್ಷ್ಮಣನು ಇನ್ನು ಬಾಗಲಿಲ್ಲಬೇಕೆ? ಅದು ಸ್ವಾಮಿ ಬರುತ್ತಿರುವುದು. ಲಕ್ಷ್ಮಣ, ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಕ್ಕಸನು ಸೂರ್ಯದೇವನನ್ನು ಕುರಿತು ತಪವನ್ನಾಚರಿಸುತ್ತಿದ್ದನು. ಆತನ ತಪಸ್ಸಿಗೆ ಮೆಚ್ಚಿ ಭಗವಾನ್ ಭಾಸ್ಕರನು ಆತನಿಗೆ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನೇ ಆತನಿಂದ ಕಸಿದುಕೊಂಡೆನು. ಕಾರಣ, ರಾಕ್ಷಸರು ವರವನ್ನು ಪಡೆದ ಮೇಲೆ ಲೋಕ ಕಲ್ಯಾಣಕ್ಕೆ ವಿರುದ್ಧವಾಗಿ ವರ್ತಿಸುವರೆಂದು ನಾನು ಆತನ ಚಿರಚ್ಛೇದನ ಮಾಡಿದೆ. ಒಳ್ಳೆಯ ಕೆಲಸವನ್ನೇ ಮಾಡುವುದಿಲ್ಲ. ಈ ಖಡ್ಗವು ನಿನ್ನ ಆತ್ಮರಕ್ಷಣೆಗಾಗಿ ನಿನ್ನ ಬಳಿಯಲ್ಲೇ ಇದೆ. ಹಾಗೇ ಆಗಲೇ ಸ್ವಲ್ಪ ಕಾಲ ವಿಶ್ರಮಿಸಿ. ಆಗಲೇ ಬಾ. ಬೆಳಗಿನಿಂದಲೂ ಈ ಘೋರಾರಣ್ಯದಲ್ಲಿ ವಾಯಿಸ್ಬಿಟ್ಟು ಮಾತಾಡಮ್ಮ. ನಿನ್ನೆಲ್ಲ ಹಸಿವು ನನ್ನನ್ನು ಬಾಧಿಸುತ್ತಿದೆ. ನನ್ನ ದೇಹವು ನಿತ್ರಾಣವಾಗುತ್ತಿದೆ. ಓಹೋ, ಇಲ್ಲೆಲ್ಲೋ ನರಮನುಷ್ಯರ ವಾಸನೆ ಘಮ ಘಮ ಎಂದು ಬರುತ್ತಿದೆ. ಇನ್ನು ನಾನು ಕೊಂದುವೆ ಆನಂದವ. ದಷ್ಟ ಪುಷ್ಟವಾದ ಎದೆಯ ಭಾಗ ತಿನ್ನಲು ಬಲು ಇಷ್ಟ. ಇನ್ನು ತಲೆಯ ಮೆದುಳು ಬೆಣ್ಣೆಯಂತೆ ಚಪ್ಪರಿಸಿ ತಿನ್ನಬಹುದು. ಆಹಾ, ಇನ್ನು ಬಿಸಿ ರಕ್ತವನ್ನು ಗಟಗಟಗಟ ಎಂದು ಕುಡಿದು ನನ್ನ ದಾಹ ತೀರಿಸಿಕೊಳ್ಳಬಹುದು. ಎಂತಹ ಚೂರು, ಎಂತಹ ರೂಪು, ಎಂತಹ ಲಾವಣ್ಯ. ಮನ್ಮಥನೇ, ಕುಡಿದರೆ ನನ್ನ ಮನಸ್ಸಿನಲ್ಲಿ ಅಡಗಿದ ಆಸೆ ಚಿಗುರುಡಿದು ಪ್ರೇಮಾಂಕರಿಸಿದೆ. ಪ್ರೇಮಾಂಕರಿಸಿದೆ. ಕಾಮದ ತ್ರಷೆ ನನ್ನನ್ನು ಕಾಡುತ್ತಿದೆ. ನನ್ನನ್ನು ಮದುವೆಯಾದರೆ ನವಯೌವನದ ರೂಪ ತಾಳಿ ಅನುರೂಪನಾಗಿ ಬಂದು ಇವನನ್ನು ಮನವೊಲಿಸಿವೆ. ನಾನು ಇವರನ್ನು ನೋಡಿ ಇವರಲ್ಲೇ ಮೋಹಪರವಶನಾಗಿ ಬಿಟ್ಟೆ. ಇರಲಿ ಈ ನನ್ನ ಮನಮೋಹಕ ಸೌಂದರ್ಯದಿಂದ ಅವರೇ ನನ್ನನ್ನು ವರಿಸುವಂತೆ ಮಾಡುವೆನು. ಪ್ರಿಯಾ, ಓ ಪ್ರಿಯಾ. ಯಾರಮ್ಮ ನೀನು? ಈ ಅರಣ್ಯಕ್ಕೆ ಏಕೆ ಬಂದೆ? ನಿನ್ನ ದೇಶ ಯಾವುದು? ನಿನ್ನ ಹೆಸರೇನು? ನನ್ನಿಂದ ನಿನಗೇನಾಗಬೇಕು? ನಾನು ಲಂಕಾಧೀಶ್ವರನಾದ ರಾವಣ ಸಹೋದರಿ. ನನ್ನನ್ನು ಸುಂದರ ಶೂರ್ಪಣಖ ಎಂದು ಕರೆಯುವರು. ಓ, ನೀನು ರಕ್ಕಸಿಯೇ? ಸರಿ, ಇಲ್ಲಿಗೆ ಏಕೆ ಬಂದೆ? ನಾನು ನಿಮ್ಮನ್ನು ಲಗ್ನವಾಗಲು ಬಂದಿದ್ದೇನೆ ಪ್ರಿಯಾ. ನನ್ನ ಕೈ ಹಿಡಿದು ನಡೆಸು ಬಾ ಪ್ರಿಯಾ, ನನ್ನ ಕೈ ಹಿಡಿದು ನಡೆಸು ಬಾ. ಅಮ್ಮ, ನಾನು ಏಕಪತ್ನಿ ವ್ರತಸ್ಥ. ನಿನ್ನನ್ನು ಲಗ್ನವಾಗಲ? ಓಹೋ, ಹಾಗೆಯೋ? ಏಕಪತ್ನಿ ವ್ರತಸ್ಥನೇ ಪ್ರಿಯಾ. ಹಾಗಾದರೆ ಒಂದು ಕೆಲಸ ಮಾಡಿ, ನೀವು ಆಕೆಯನ್ನು ತೆಗೆಸಿ ನನ್ನನ್ನು ವರಿಸಿ, ಆಗ ನಿನ್ನ ವ್ರತಕ್ಕೆ ಯಾವ ಭಂಗನೂ ಬರುವುದಿಲ್ಲ. ನಾನು ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೆ. ಓಹೋ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೀರಾ? ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿಯಿರಿ ಅಲ್ವಾ? ವಾಯು ಸಾಕ್ಷಿಯಾಗಿ ಯಾರ ಕೈಯನ್ನು ಹಿಡಿಯಲಾಗದು. ಸರಿ, ನಿನಗಿನ್ನು ಲಗ್ನವಾಗಿಲ್ಲವೇನು? ಅಯ್ಯೋ, ಆಗಿತ್ತು ಪ್ರಿಯಾ, ಆಗಿತ್ತು. ನನ್ನ ಬಂಡ ಗಂಡ ಮೊಸಳೆಯನ್ನು ತಿನ್ನಲು ಹೋಗಿ ಸತ್ತ.
ಚಿರೆಯೊಬ್ಬಳಾದ ನಾನು ನಿನ್ನಂತಹ ಸುರಸುಂದರಂಗನನ್ನೂ ಹುಡುಕುತ್ತಿದ್ದೆ. ನಿಮ್ಮನ್ನು ನೋಡಿದ ಕ್ಷಣ ನಿಮ್ಮನ್ನೇ ಮೋಹಿಸಿಬಿಟ್ಟೆ. ನನ್ನ ಕೈ ಬಿಡಬೇಡ ಪ್ರಿಯ, ನನ್ನ ಕೈ ಬಿಡಬೇಡ. ಹೇ ಅಕ್ಕ, ಹೇ ಅಕ್ಕ, ನೀನಾದ್ರೂ ಸ್ವಲ್ಪ ಹೇಳೆ ನಾವಿಬ್ಬರು ಅನ್ಯೋನ್ಯವಾಗಿರ್ತೀನಿ ಎಂದು. ಸ್ವಾಮಿ, ಅವಳ ಬಯಕೆಯನ್ನು ಈಡೇರಿಸಿ. ಆದರೆ ಜಾಗ್ರತೆ, ಅವಳು ಆಯತಪ್ಪಿ ಬಿದ್ದರೆ ನಿಮಗೆ ಮೇಲೇಳಲು ಕಷ್ಟವಾಗಬಹುದು. ನಿಮ್ಮ ಮೇಲೆ ಬಿದ್ದರೆ ಆಯತಪ್ಪಿ ನಿಮ್ಮ ಮೇಲೆ ಹಾ ಅವಳು ಆಯತಪ್ಪಿ ನಿಮ್ಮ ಮೇಲೆ ಬಿದ್ದರೆ ನಿಮಗೆ ಮೇಲೇಳಲು ಕಷ್ಟವಾಗಬಹುದು. ಸೀತಾ, ಸೀತಾ, ಪರಿಹಾಸ್ಯ ಮಾಡಬೇಡ. ನೀನು ಲಗ್ನವಾದ ಅದು ಕರೆಕ್ಟಾಗಿ ಮಾಡ್ರಿ. ಆ ಪಾರ್ಶ್ವದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣ ಇದ್ದಾನೆ. ಓಹೋ, ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವು ನೆರವೇರು. ಓಹೋ, ಹಾಗೆಯೋ? ಆತನು ನಿನಗಿಂತ ಸುಂದರವಾಗಿರುವನೇ? ಹೌದು ಹೌದು, ನನಗಿಂತಲೂ ಸುಂದರನಾಗಿದ್ದಾನೆ. ಓಹೋ, ನಾನು ಬರಲೇ ಬಾವಾ? ನಿಲ್ಲು ನಿಲ್ಲು, ಬಾ ಹೀಗೆ. ಹೇಗೆ ಬಾವಾ? ಗುರುತುಗಳನ್ನು ಬರೀ. ನಾನು ನೆನ್ನೆ ಒಂದು ಡೈಲಾಗ್ ಕೊಟ್ಬಿಟ್ಟೆ ಅಲ್ಲಿ. ನನ್ನ ಬಾಯಿಲಿ ನೀನು ಬಲು ಅವಸರದಲ್ಲಿ. ಅವಸರದಲ್ಲಿರುವೆ. ನಿಲ್ಲು ನಿಲ್ಲು, ಬಾ ಹೀಗೆ. ಗುಲಾದಿಲ್ಲ ಕರಿ. ನಿಲ್ಲ ನಿಲ್ಲು, ನಿಲ್ಲ ನಿಲ್ಲು. ಬಾಯಿಲೆ. ಬಾ ಹೀಗೆ. ನೀನು ಬಲು ಅವಸರದಲ್ಲಿರುವೆ, ಹಿಂದಿರು. ಹೇಗೆ ಬಾವಾ? ಅದು ಗುರುತುಗಳನ್ನು ಕೇಳಮ್ಮ, ನೀನು ಅವಸರದಲ್ಲಿ ಇರುವುದಂತ. ಹೌದು ಬಾವಾ, ಹೌದು ಹೌದು. ಹಿಂದಿರು. ಹೇಗೆ ಬಾವಾ? ಗುರುತುಗಳನ್ನು ಬರೆಯುವುದು. ಓಹೋ, ಆಗಲಿ ಆಗಲಿ ಬಾಬಾ, ಬರೀರಿ ಬರೀರಿ. ಸುಮ್ಮನೆ ಸುಮ್ಮನೆ ನಿಲ್ಲುವೆಯೋ ಇಲ್ಲವೋ? ನಿಲ್ಲುವೆ ನಿಲ್ಲುವೆ ನಿಲ್ಲುವೆ. ಹೊರ ಸಿಕ್ಕಿದ್ರೆ ಸಾಕು, ಕಣ್ಣೆತ್ತು ನೋಡುವುದಿಲ್ಲ. ಲಗ್ನವಾದ ಮೇಲೆ ನೋಡಿಕೊಂಡರೆ ಆಯ್ತು. ಬರ್ದಿದ್ದು ಆಯ್ತಾ ಬಾವಾ? ಹಾಗಿದ್ರೆ ನೀನಿನ್ನು ಹೊರಡು. ನಾನಿನ್ನು ಬರಲೆ ಬಾವಾ? ಅಕ್ಕ, ನಾನಿನ್ನು ಬರಲೆ? ಹೊರಡು. ಪ್ರಿಯಾ,